ಕಮಲಕ್ಕೆ ಈಗ ಕೆಸರು ಅಂಟಿಕೊಂಡಿದೆ. ಅಂಟಿಕೊಂಡಿರುವಂಥ ಕೆಸರನ್ನು ಕಮಲದಿಂದ ತೊಳೆಯೋರು ಯಾರು? ಮಳೆ ಬಂದು ತೊಳಿಬೇಕಾ? ಇಲ್ಲ ಇವರೇ ನೀರು ಹಾಕ್ಕೊಂಡು ತೊಳ್ಕೊಳ್ತಾರ? ಇಲ್ಲ ಹಾಗೆ ಒಣಗೋಗ್ಬಿಡುತ್ತಾ? ಯಾಕೋ ಬಾಡಿ ಹೋಗೋ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ BJPಯಲ್ಲಿರುವಂಥ ಮಹಾನ್ ನಾಯಕರುಗಳು. ರಾಜ್ಯ ಕೇಸರಿ ಮನೆಯಲ್ಲಿ ಒಳ ಬೇಗುದಿ ತುಂಬ ಹೆಚ್ಚಾಗಿದೆ. ಆಲ್ಮೋಸ್ಟ್ ಆಲ್ ಆಗೋಗ್ಬಿಟ್ಟಿದೆ. ಒಂದು ಪೀಕ್ ಲೆವೆಲಿಗೆ ಬಂದು ತಲುಪಿದೆ. ಅದು ಇನ್ನೇನು ಸ್ಫೋಟವಾಗೋದೊಂದು ಮಾತ್ರ ಬಾಕಿ ಇದೆ. ಮುಗಿಯದ ಭಿನ್ನಮತ, ಭಿನ್ನರ ಅಂತರ್ಯುದ್ಧ. ಕೊನೆ ಯಾವಾಗ ಇದಕ್ಕೆ? ಇವರನ್ನು ಕೆಳಗಿಳಿಸಿದ ನಂತರನ? ಇವರು ಪಟ್ಟಕ್ಕೆ ಕೂತ್ಕೊಂಡ ನಂತರನ? ವಿಜೇಂದ್ರ ವಿರುದ್ಧ ಈಗ ಭಿನ್ನರ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆ. ಇದನ್ನು ಹೈಕಮಾಂಡ್ಗೂ ಕೂಡ ಕೊಡೋಕೆ ರೆಡಿಯಾಗಿದ್ದಾರಂತೆ ಈ ಟೀಮ್. ಏನದು? ಎಲ್ಲವೂ ಕೂಡ ಅವರೇ ಏಕಪಕ್ಷವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು. ತಟಸ್ಥ ಬಣದ ಬೆಂಬಲವನ್ನು ಕೋರಿದ್ದಾರೆ ಈಗ ಭಿನ್ನರು. ಕೆಲವರು ಇದ್ದಾರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋಂಗೆ. ಬಟ್ ಸೆಂಟ್ರಲ್ ಇದ್ಕೊಂಡು ಕೆಲವು ಟೈಮಲ್ಲಿ ಈ ಕಡೆನೂ ಜಾಸ್ತಿ ವಾಲ್ತಾರೆ, ಕೆಲವು ಟೈಮಲ್ಲಿ ಬೇಕಾದರೆ ಈ ಕಡೆನೂ ವಾಲ್ತಾರೆ. ಅದು ಹೇಗೆ ಅಂತಂದರೆ ಹೈಕಮಾಂಡ್ ಯಾವ ಕಡೆಗಿರುತ್ತೋ ಆ ಕಡೆಗೆ ನೋಡ್ಕೊಂಬಿಟ್ಟು ಅದೊಂಥರ ಬೇರೆ ರೀತಿಯಲ್ಲಿ ಊಸರವಳ್ಳಿ ಆಟಗಳು ಅಂತ. ವಿಜೇಂದ್ರ ವಿರುದ್ಧ ಈಗ ರೆಬೆಲ್ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಕೆ ಮುಂದಾಗಿದ್ದಾರೆ. ಹೊಸದೇನಲ್ಲ, ಅದು ಆಗಲೇ ಹೇಳಿದ್ದಾರೆ ಅವರು, ನಾವು ಅಖಾಡಕ್ಕಿಳಿತೀವಿ ಅಂತ ಹೇಳಿ. ಯಾರು ಅನ್ನುವಂಥದ್ದು ಈ ಟೀಮ್ನಲ್ಲಿ ಇನ್ನೂ ಡಿಸೈಡ್ ಆಗಿಲ್ಲ. ಅದು ಯತ್ನಾಳ್ ಅವರೇ ಆಗ್ತಾರಾ, ರಮೇಶ್ ಜಾರಕಿಹೊಳಿ ಆಗ್ತಾರಾ, ಅಥವಾ ಇನ್ಯಾರೋ ಒಬ್ಬರು ಆಗ್ತಾರೆ. ದೆಹಲಿಯಲ್ಲಿ ರೆಬೆಲ್ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರಂತೆ. ಯಾಕೆ? ದೆಹಲಿಯಲ್ಲಿ ತಟಸ್ಥ ಅಂತ ಉಳ್ಕೊಂಡಿದ್ದಾರಲ್ಲ, ಅವರು ದೆಹಲಿಯಲ್ಲಿ ಕೂತ್ಕೊಂಡು ಮೀಟಿಂಗನ್ನು ಮಾಡಿದ ನಂತರ ಲೆಕ್ಕಾಚಾರ ಹಾಕ್ತಾರಂತೆ. ಇನ್ನೊಂದು ಕಡೆಗೆ ರಾಮುಲು ಅವರು ಹೊಸ ಬೇಡಿಕೆಯನ್ನು ಈಗ ಇಟ್ಟಿದ್ದಾರಂತೆ. ಅದೇ ರಾಜ್ಯಸಭೆ ಸದಸ್ಯ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು. ಏನು ಮಾಡೋಕ್ಕಾಗುತ್ತೆ? ಇನ್ನೊಂದು 3-4 ವರ್ಷ ಖಾಲಿ ಕೂತ್ಕೋಬೇಕಲ್ವಾ? ಅಟ್ಲೀಸ್ಟ್ ರಾಜ್ಯಸಭೆಗೆ ಹೋಗಿ ಬರೋಣ ಅಂತ ಹೇಳಿ ಅದಕ್ಕೊಂದು ಸೀಟ್ ಕೂಡ ಖಾಲಿ ಆಗಿದೆ. ಆ ಸೀಟಿಗೇನೆ ಕಣ್ಣು ಹಾಕಿದ್ದಾರೆ ಅನ್ನುವಂಥ ಮಾತಿದೆ. ಏನು ಮಾಡ್ತಾರೆ ಹೈಕಮಾಂಡು? ಅದರ ವರದಿ ಇಲ್ಲಿದೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಭಿನ್ನಮತ, ವಿಜೇಂದ್ರ ವಿರುದ್ಧ ಭಿನ್ನರ ಚಾರ್ಜ್ ಶೀಟ್. ತಟಸ್ಥ ಬಣದ ಬೆಂಬಲ ಕೋರಿದ ಭಿನ್ನರು. ಬಿಜೆಪಿಯಲ್ಲಿ ಸದ್ಯ ಅಯೋಮಯ ವಾತಾವರಣ ನಿರ್ಮಾಣವಾಗಿದೆ. ವಿಜೇಂದ್ರ ವಿರುದ್ಧ ಯುದ್ಧಕ್ಕೆ ತೊಡೆತಟ್ಟಿದ್ದ ಭಿನ್ನರು ತಮ್ಮ ಸ್ಪೀಡ್ಗೆ ಸದ್ಯ ಸ್ವಯಂ ಬ್ರೇಕ್ ಹಾಕಿಕೊಂಡಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ನಿವಾಸದಲ್ಲಿ ಭಿನ್ನಮತೀಯ ನಾಯಕರು ಸಭೆ ಸೇರಿದ್ರು. ಸಭೆಯಲ್ಲಿ ಶಾಸಕರಾದ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಚಂದ್ರಪ್ಪ, ಬಿಪಿ ಹರೀಶ್, ಮಾಜಿ ಸಂಸದರಾದ ಜಿಎಂ ಸಿದ್ದೇಶ್ವರ್, ಬಿವಿ ನಾಯ್ಕ್ ಮತ್ತಿತರರು ಭಾಗಿಯಾಗಿದ್ದರು. ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬಣದಿಂದ ಅಭ್ಯರ್ಥಿ ಹಾಕುವ ನಿರ್ಧಾರವನ್ನ 2-3 ದಿನಗಳ ಕಾಲ ತಡೆಯಲು ತೀರ್ಮಾನಿಸಿದ್ರು. ಇದಕ್ಕೆ ಕಾರಣ ತಟಸ್ಥ ಬಣದ ನಾಯಕರು ಕೊಟ್ಟಿರುವ ಸಲಹೆಯಾಗಿದೆ. ವಿಜೇಂದ್ರ ವಿರುದ್ಧ ಅಭ್ಯರ್ಥಿ ಕಣಕ್ಕೆ, ದೆಹಲಿಯಲ್ಲಿ ಅಭ್ಯರ್ಥಿ ಘೋಷಣೆ. ಹೌದು, ರೆಬೆಲ್ ನಾಯಕರಿಗೆ ಈಗ ಬಿಜೆಪಿ ತಟಸ್ಥ ನಾಯಕರಾದ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಎಂಎಲ್ಸಿ ಸಿಟಿ ರವಿ, ಸದಾನಂದಗೌಡ ಮತ್ತಿತರ ನಾಯಕರ ಬೆಂಬಲ ಸಿಕ್ಕಿದೆ. ಆದರೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಅಭ್ಯರ್ಥಿ ಹಾಕುವ ವಿಚಾರದಲ್ಲಿ ಯಾವುದೇ ತೀರ್ಮಾನ ಮಾಡದಿರುವಂತೆ ಭಿನ್ನರಿಗೆ ತಟಸ್ಥ ನಾಯಕರು ಸಲಹೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದಿನ ಸಭೆಯಲ್ಲಿ ಚುನಾವಣೆ ಕುರಿತು ಚರ್ಚೆ ಆದರೂ ಕೂಡ ಅಭ್ಯರ್ಥಿಯ ಆಯ್ಕೆ ಮತ್ತು ಘೋಷಣೆ ಬಗ್ಗೆ ತೀರ್ಮಾನ ಕೈಗೊಂಡಿಲ್ಲ. ದೆಹಲಿಯಲ್ಲೇ ಅಭ್ಯರ್ಥಿ ಘೋಷಣೆ ಮಾಡೋದಾಗಿ ಭಿನ್ನರ ನಾಯಕ ಯತ್ನಾಳ್ ಹೇಳಿದ್ದಾರೆ. ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಅವರು ಹೇಳಿದ್ದಾರೆ, ಅಲ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮೇಲೆ ನಾವೆಲ್ಲರೂ ದಿಲ್ಲಿಗೆ ಹೋಗೋರಿದ್ದೀವಿ. ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ MP ಗಳಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಅಂತಿಮವಾಗಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಎಲ್ಲ ಸಮುದಾಯಗಳಿಗೆ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಕ್ಕಲಿಗ, ಲಿಂಗಾಯತ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಒಂದು ಜಾತಿ ಸಮೀಕರಣ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋರ್ತೀವಿ. ಅಲ್ಲಿ ಎಲ್ಲ ಚರ್ಚೆ ಮಾಡ್ತೀವಿ, ಮಾಡಿ ಅಂತಿಮವಾಗಿ ಅಲ್ಲೇ ಘೋಷಣೆ ಮಾಡ್ತೀವಿ. ಸೋಮವಾರದ ನಂತರ ದೆಹಲಿಗೆ ನಾಯಕರು. ವಿಜೇಂದ್ರ ವಿರುದ್ಧವೂ ಚಾರ್ಜ್ ಶೀಟ್. ಈ ಮಧ್ಯೆ ಫೆಬ್ರವರಿ 3 ಅಥವಾ 4ರಂದು ದೆಹಲಿಯಲ್ಲಿ ಒಟ್ಟಿಗೆ ಸೇರಲು ತಟಸ್ಥ ನಾಯಕರು ಹಾಗೂ ಭಿನ್ನರು ತೀರ್ಮಾನಿಸಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆಯ ಗೊಂದಲ, ವಿಜೇಂದ್ರ ಏಕಪಕ್ಷೀಯ ನಿರ್ಧಾರಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವುದು, ರಾಜ್ಯಾಧ್ಯಕ್ಷ ಚುನಾವಣೆ ಸಂಬಂಧ ವರಿಷ್ಠರ ಜೊತೆಗೆ ಚರ್ಚಿಸುವ ಬಗ್ಗೆ ಸದ್ಯಕ್ಕೆ ನಿರ್ಧರಿಸಲಾಗಿದೆ. ಈಗ ಅವರೆಲ್ಲರೂ ಕೂಡ ನಿನ್ನೆ ಮುಂದೆ ಮಾತನಾಡಿದ್ದಾರೆ. ಅವರೆಲ್ಲರೂ ಕೂಡ ನೀವೊಂದು ಸ್ವಲ್ಪ ನಮಗೆ ಟೈಮ್ ಕೊಡಿ, ನಾವೆಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ಒಂದು ಸರಿ ಹೈಕಮಾಂಡ್ ಗಮನಕ್ಕೆ ತರೋಣ, MPSಗವರು ಗಮನಕ್ಕೆ ತರೋಣ, ರಾಜ್ಯದ ನಾಯಕರುಗಳು, ಸೀನಿಯರ್ ನಾಯಕರುಗಳಿಗೆ ಗಮನಕ್ಕೆ ತರೋಣ. ಒಂದೇ ಸರಿಗೆ ನಾವು ಚುನಾವಣೆಗೆ ಸಿದ್ಧ ಅನ್ನೋದು ಓಕೆ. ಅಂತರ್ಗತ ಪ್ರಜಾಪ್ರಭುತ್ವದಲ್ಲಿ ಮಾಡಬೇಕು, ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಪಾರ್ಟಿನಲ್ಲಿ ಇದ್ದೇ ಇದೆ, ಅದನ್ನು ಮಾಡ್ತಾ. ಬಟ್ ಮಾಡಿದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಏನಾಗುತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಕಾಯ್ತಿದ್ದೀವಿ. ಬಟ್ ಸಂದರ್ಭ ಬಂದರೆ ಎಲೆಕ್ಷನ್ಸ್ ಮಾಡಲೇಬೇಕು ಅಂದರೆ ವಿ ಆರ್ ರೆಡಿ ಫಾರ್ ದಟ್.
ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರ ಇತ್ಯರ್ಥ ಆಗಲಿ ಅನ್ನೋದು ತಟಸ್ಥ ನಾಯಕರ ಅಭಿಪ್ರಾಯ. ಸಹಮತವಾಗಲಿ ಬಹುಮತವಾಗಲಿ ವಿಜಯೇಂದ್ರ ಬೇಡ ಅನ್ನೋದು ಭಿನ್ನರ ಆಗ್ರಹ. ಚುನಾವಣೆಯಾದರೆ ಯತ್ನಾಳರನ್ನ ಅಭ್ಯರ್ಥಿ ಮಾಡುವುದು ರೆಬಲ್ಗಳ ಲೆಕ್ಕಾಚಾರ. ಆದರೆ ಸದ್ಯಕ್ಕೆ ಯಾವುದೇ ತೀರ್ಮಾನ ಮಾಡದೆ ದೆಹಲಿಯಲ್ಲೇ ಎಲ್ಲವನ್ನೂ ಹೈಕಮಾಂಡ್ ಗಮನಕ್ಕೆ ತಂದು ಫೈನಲ್ ಮಾಡಲು ಭಿನ್ನರು ಮತ್ತು ತಟಸ್ಥರು ಮುಂದಾಗಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆಯ ನಂತರ ವಿಜಯೇಂದ್ರ ವಿರೋಧಿ ಬಣ ಮತ್ತಷ್ಟು ದೊಡ್ಡದಾಗಿದೆ. ಹೀಗಾಗಿ ವಿಜಯೇಂದ್ರ ಮರು ಆಯ್ಕೆ ಕಷ್ಟ ಅನ್ನೋದು ಭಿನ್ನರ ವಿಶ್ವಾಸ. ರಾಮುಲು ಮುನಿಸು ಶಮನಕ್ಕೆ ಕೇಸರಿ ನಾಯಕರ ಕಸರತ್ತು. ರಾಜ್ಯಸಭೆ ಸದಸ್ಯ ಸ್ಥಾನಕ್ಕೆ ಬೇಡಿಕೆ ಇಟ್ಟ ರಾಮುಲು. ಈ ನಡುವೆ ಬಿಜೆಪಿಯಲ್ಲಿ ಮುನಿಸಿಕೊಂಡಿರುವ ಮಾಜಿ ಸಂಸದ ಶ್ರೀರಾಮುಲು ವಿಚಾರದಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಶ್ರೀರಾಮುಲು ರಾಜ್ಯಸಭೆ ಸದಸ್ಯ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಆಂಧ್ರದ ವೈಎಸ್ಆರ್ಸಿಪಿ ಪಕ್ಷದ ರಾಜ್ಯಸಭೆ ಸದಸ್ಯ ವಿಜಯ್ ಸಾಯಿ ರೆಡ್ಡಿ ರಾಜೀನಾಮೆ ನೀಡಿದ್ದಾರೆ. 4.5 ವರ್ಷ ಅಧಿಕಾರ ಬಾಕಿ ಇರುವಾಗಲೇ ರಾಜ್ಯಸಭೆ ಸದಸ್ಯ ಸ್ಥಾನಕ್ಕೆ ವಿಜಯ್ ಸಾಯಿ ರೆಡ್ಡಿ ಸ್ಥಾನಕ್ಕೆ ತಮ್ಮನ್ನು ಆಯ್ಕೆ ಮಾಡುವಂತೆ ರಾಮುಲು ಕೆಲ ಕೇಂದ್ರದ ನಾಯಕರಿಗೆ ಮನವಿ ಮಾಡಿದ್ದಾರಂತೆ. ಸದ್ಯದಲ್ಲೇ ದೆಹಲಿಗೆ ಹೋಗಿ ವರಿಷ್ಠರ ಬಳಿಯೂ ಕೂಡ ಈ ಬೇಡಿಕೆ ಇಡಲಿದ್ದಾರೆ ಎನ್ನಲಾಗಿದೆ. ದೆಹಲಿ ಎಲೆಕ್ಷನ್ನ ಬಳಿಕ ಬಿಜೆಪಿ ನಾಯಕರ ಭೇಟಿ ಮಾಡುವ ಸಾಧ್ಯತೆ ಇದೆ. ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿ ದಿನ ಕಳೆದಂತೆ ವಿಜಯೇಂದ್ರ ವಿರೋಧಿ ಬಣ ದೊಡ್ಡದಾಗುತ್ತಿದ್ದು, ಪರಿಸ್ಥಿತಿ ಮತ್ತಷ್ಟು ಕೈಮೀರುವ ಅಪಾಯ ಅರಿತ ದೆಹಲಿ ನಾಯಕರು ಬಿಜೆಪಿಯ ಬೆಳವಣಿಗೆ ಬಗ್ಗೆ ತುರ್ತು ರಿಪೋರ್ಟ್ ತರಿಸಿಕೊಂಡಿದ್ದಾರೆ. ವಿಜಯೇಂದ್ರ ಯತ್ನಾಳ ಬಿಟ್ಟು ಮೂರನೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುತ್ತಾರಾ, ಒಳಬೇಗುದಿ ಶಮನ ಮಾಡುತ್ತಾರಾ ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಈಗ ಈ ಬಣದಲ್ಲಿ ಮಾಡಿದ್ರೂ ಈ ಬಣಕ್ಕೆ ಬೇಸರ, ಈ ಬಣದಲ್ಲಿ ಮಾಡಿದರೆ ಈ ಬಣಕ್ಕೆ ಬೇಸರ. ತಟಸ್ಥ ಇರುವಂಥವ್ರನ್ನ ನಂಬುವಂಥ ಪರಿಸ್ಥಿತಿಯಲ್ಲಿಲ್ಲ. ಹಾಗಿದ್ದಾಗ ಯಾರನ್ನ ಈಗ ಬದಲಾವಣೆ ಮಾಡಿ ತಂದಿಡ್ತಾರೆ? ಇವರಿಬ್ಬರ ನಡುವೆ ಸಹವಾಸನೆ ಬೇಡ ಅಂತ ರಾಮುಲು ಅವರು ಜಂಪ್ ಮಾಡಿಬಿಟ್ಟು ಸೆಂಟ್ರಲ್ಲಿಗೆ ಹೋಗ್ತಾ ಇದ್ದಾರೆ. ಒಂದು 3-4 ವರ್ಷ ಸ್ವಲ್ಪ ಆರಾಮಾಗಿದ್ದು ಬರೋಣ, ಕಿತ್ತಾಡ್ಕೊಳ್ಳಿ ಅಂತೇಳಿ. ಅದೇ ಬೆಸ್ಟ್ ಐಡಿಯಾ ಅನ್ನಿಸ್ತಾ ಇದೆಯಪ್ಪ ಅವರಿಗೆ.